Myself, Kalesh, introduced myself in the last video. In the last video session, I discussed about the examination. What are the exams you can face after the completion of these 2 years? So, I discussed about the pre-board exam pattern and then common entrance test conducted by the Karnataka state government and about NATA. So, Yuvraj sir, our colleague, biology sir, has discussed more about the pattern and scheme of question paper pattern in case of NEET examination. So today, just I am going to introduce subject to yourself. So, chemistry. Chemistry ಅಂದ್ರೆ ಏನಂತಾರೆ ರಸಾಯನ ಶಾಸ್ತ್ರ. ಹೌದಲ್ವಾ? ನಾವು ಮನೆಯಲ್ಲಿ ರಸಾಯನ ಮಾಡ್ತೀವಿ. ಹೌದಾ? ಆ ರಸಾಯನ ತಿನ್ನಕ್ಕೆ ಎಷ್ಟು ಟೇಸ್ಟಿ ಆಗಿರುತ್ತೆ ನೋಡಿ. ಅದೇ ತರ ಕೆಮಿಸ್ಟ್ರಿ ಸಬ್ಜೆಕ್ಟ್ ಕೂಡ ಅಷ್ಟೇ ಟೇಸ್ಟಿ ಆಗಿರುತ್ತೆ. ರಸಾಯನಕ್ಕೆ ನಾವೇನೇನು ಹಾಕ್ತೀವಿ? ಬಾಳೆಹಣ್ಣು ಹಾಕ್ತೀವಿ, ದಾಳಿಂಬೆ ಹಣ್ಣು ಹಾಕ್ತೀವಿ, ಬೆಲ್ಲ ಹಾಕ್ತೀವಿ, ಕಲ್ಸಕ್ರೆ, ಜೇನುತುಪ್ಪ ಇದೆಲ್ಲ ಮಿಕ್ಸ್ ಆಗಿಲ್ವಾ? ಸೊ ಅದೇ ತರ ಕೆಮಿಸ್ಟ್ರಿ ಕೂಡ ಒಂದೇ ಸಬ್ಜೆಕ್ಟ್ ಅಲ್ಲ. ಇಟ್ ಈಸ್ ಅನ್ ಹೈಲಿ ಇಂಟರ್ಡಿಸಿಪ್ಲಿನರಿ ಸೈನ್ಸ್. ಇಟ್ ಈಸ್ ಹೈಲಿ ಇಂಟರ್ಡಿಸಿಪ್ಲಿನರಿ ಸೈನ್ಸ್. ಅಂದ್ರೆ ಏನಪ್ಪ ಅಂದ್ರೆ ಇಂಟರ್ ಅಂದ್ರೆ ಏನಂತ ಬಿಟ್ವೀನ್ ಅಂತ. ಇಂಟರ್ ಅಂತ ಬಿಟ್ವೀನ್ ಅಂದ್ರೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ಜೊತೆಗೆ ಬೇರೆ ಬೇರೆ ಸೈನ್ಸ್ ನ ಬೇರೆ ಬೇರೆ ಸಬ್ಜೆಕ್ಟ್, ಫಿಸಿಕ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಅಥವಾ ಬಯಾಲಜಿ ಆಗಿರ್ಬೋದು, ಇದೆಲ್ಲ ಬೇಸಿಕ್ ಪ್ರಿನ್ಸಿಪಲ್ಸ್ ಕೂಡ ಏನಾಗಿದೆ ನಮ್ಮ ಕೆಮಿಸ್ಟ್ರಿ ಇನ್ವಾಲ್ವ್ ಆಗಿದೆ. ಸೊ ಅದಕ್ಕೋಸ್ಕರ ಕೆಮಿಸ್ಟ್ರಿ ಈಸ್ ಅನ್ ಹೈಲಿ ಇಂಟರ್ ಡಿಸಿಪ್ಲಿನರಿ ಸೈನ್ಸ್. ಓಕೆ, ಕೆಮಿಸ್ಟ್ರಿ ನಾವು ಏನೇನು ಓದಿದೀವಿ ಸರ್, ನೀವೇನೇನು ಓದ್ತೀರಾ ಫಸ್ಟ್ ಅಂದ್ರೆ sir, we discussed about matter, sir. So, what is matter? Matter ಅಂದ್ರೆ ಏನು? So, see, this is a piece of chalk. ಇದನ್ನ ಕೂಡ ಏನಂತ ಕರೀತೀವಿ? Matter ಅಂತ ಕರೀತೀವಿ. So, anything which occupies space and having definite mass is called as what? Matter. So, ನಾವು ಕೆಮಿಸ್ಟ್ರಿಯಲ್ಲಿ ಯಾವ ಬಗ್ಗೆ ಓದ್ತೀವಿ? ಮ್ಯಾಟರ್ ಬಗ್ಗೆ ಓದ್ತೀವಿ. ಒಂದು ವಸ್ತುವಿನ ಬಗ್ಗೆ ಓದ್ತೀವಿ. ಆ ವಸ್ತುವಿನ ಬಗ್ಗೆ ಏನೇನು ಓದ್ತೀವಿ ನೋಡಿ? ಪ್ರಾಪರ್ಟೀಸ್. ಸೊ ಈ ಪೀಸ್ ಆಫ್ ಪ್ರಾಪರ್ಟೀಸ್ ನೋಡಿ, ಫಿಸಿಕಲ್ ಪ್ರಾಪರ್ಟೀಸ್ ಆಗ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್. ಫಿಸಿಕಲ್ ಪ್ರಾಪರ್ಟಿ ಏನಿದು? ಸಾಲಿಡ್ ಸ್ಟೇಟ್, ಅದ್ರ ಶೇಪ್ ಆಯ್ತಾ, ಅದ್ರದ್ದು ಏನೇನಿದೆ ಅಂತ ಎಲ್ಲ ನಾವು ನೋಡ್ತೀವಿ. ಮೆಲ್ಟಿಂಗ್ ಪಾಯಿಂಟ್ ಆಗ್ಬೋದು, ಬಾಯ್ಲಿಂಗ್ ಪಾಯಿಂಟ್ ಆಗ್ಬೋದು, ಇದೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್. ಅದಾದ ನಂತರ ಆಯ್ತಾ ಕೆಮಿಕಲ್ ಪ್ರಾಪರ್ಟೀಸ್ ಇವಾಗ ಈ ಪೀಸ್ ಆಫ್ ಚಾಕ್ ನಾನು ವಾಟರ್ ಡಿಪ್ ಮಾಡ್ತೀನಿ, ಏನಾಗುತ್ತೆ? ಡಿಸಾಲ್ವ್ ಆಗುತ್ತಾ? ಆಗಲ್ವಾ? ಇಟ್ ಈಸ್ ಆಲ್ಸೋ ಫಿಸಿಕಲ್ ಪ್ರಾಪರ್ಟಿ. ಬಟ್ ಇದನ್ನ ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತೀವಿ, ಏನಾಗುತ್ತೆ? ಇದರಲ್ಲಿ ಪೀಸ್ ಆಫ್ ಚಾಕ್ ಇಸ್ ಕಂಪೋಸ್ಡ್ ಆಫ್ ವಾಟ್? ಕ್ಯಾಲ್ಸಿಯಂ ಕಾರ್ಬನ್ ಅಲ್ವಾ? ಸೊ ಆ ತರ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ನ ಸ್ಟಡಿ ಮಾಡ್ತೀವಿ. ಕೆಮಿಕಲ್ ಕಾಂಪೋಸಿಷನ್ ಅಂಡ್ ಪ್ರಾಪರ್ಟೀಸ್ ಸ್ಟಡಿ ಮಾಡ್ತೀವಿ. ಜೊತೆಗೆ ಸ್ಟ್ರಕ್ಚರ್ ನ ಏನ್ ಮಾಡ್ತೀವಪ್ಪ? ಸ್ಟಡಿ ಮಾಡ್ತೀವಿ. ಕೆಮಿಸ್ಟ್ರಿ ಏನ್ ಸ್ಟಡಿ ಮಾಡ್ತೀವಿ? ಕೆಮಿಸ್ಟ್ರಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಕಾಂಪೋಸಿಷನ್. Study of composition, properties of matter, properties and structure of matter. Okay. So, chemistry is an highly interdisciplinary science which have a relationship with the other branches of science. Okay, like physics, mathematics, biology, geology, economics, ecology, everything, any branches. So it has a direct relationship. Okay, then what we are going to study in this chemistry subject is chemistry deals with the composition, properties, structure. Composition, properties. Composition ಏನಿದೆ ಅದರಲ್ಲಿ? ಪ್ರಾಪರ್ಟೀಸ್ ಅಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್, ಭೌತಿಕ ಗುಣಗಳು ಮತ್ತು ರಾಸಾಯನಿಕ ಗುಣಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಅದು ಸ್ಟ್ರಕ್ಚರ್ ಹೆಂಗಿದೆ ಅಂತ ನಾವು ಸ್ಟಡಿ ಮಾಡ್ತೀವಿ. ಕಾಂಪೋಸಿಷನ್, ಪ್ರಾಪರ್ಟೀಸ್ ಅಂಡ್ ಸ್ಟ್ರಕ್ಚರ್ ಆಫ್ ಮ್ಯಾಟರ್ ಅಂಡ್ ದ ಬಿಹೇವಿಯರ್ ಡ್ಯೂರಿಂಗ್ ಎ ಕೆಮಿಕಲ್ ಚೇಂಜ್. ಅಂದ್ರೆ ಯಾವ ರೀತಿ ಬಿಹೇವ್ ಮಾಡುತ್ತೆ, ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಯಾವ ರೀತಿ ಅದು ಚೇಂಜಸ್ ಆಗುತ್ತೆ ಅಂತ ನಾವು ಸ್ಟಡಿ ಮಾಡ್ತೀವಿ ಇಲ್ಲಿ ಕೆಮಿಸ್ಟ್ರಿ. ಓಕೆ, ಅದಾದ್ಮೇಲೆ ನೋಡಿ ಕೆಮಿಸ್ಟ್ರಿ ನಮ್ಮ ಪ್ರತಿಯೊಂದು ವರ್ಡ್ ಆಯ್ತಾ? ಸೊ ನಿಮ್ಗೆಲ್ಲ ಒಂದು ಅಕಾರ್ಡಿಂಗ್ ಟು ಸುಮ್ಮನೆ ಹೇಳ್ತಾರಲ್ಲ, ಅಕಾರ್ಡಿಂಗ್ ಟು ದಿಸ್ ವರ್ಡ್
ಗಿನ್ನಿಸ್ ರೆಕಾರ್ಡ್ ಪ್ರಕಾರ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಸಬ್ಜೆಕ್ಟ್ ಅಂದರೆ ಕೆಮಿಸ್ಟ್ರಿ, ಆಯಿತಾ. ಬಟ್ ಇದು ತುಂಬ ಈಸಿ, ಆಯಿತಾ. ಯಾವಾಗ ಈಸಿ ನೋಡಿ, ಕಂಟಿನ್ಯೂಸ್ ಆಗಿ ಸಿ ಸ್ಟ್ಯಾಂಡ್ಸ್ ಫಾರ್ ಕಂಟಿನ್ಯೂಸ್, ಎಚ್ ಹಾರ್ಡ್ ವರ್ಕಿಂಗ್, ಕಂಟಿನ್ಯೂಸ್ ಹಾರ್ಡ್ ವರ್ಕಿಂಗ್, ಮಿಕ್ಸ್ ಜೊತೆಗೆ ಮೆಮೊರಿ ಇರಬೇಕು. ಏನಿರಬೇಕಪ್ಪ? ಮೆಮೊರಿ ಇರಬೇಕು. ಈ ಅಂದರೆ ಏನಪ್ಪ? ಈಸಿ. I stands for intelligence. I stands for intelligence and S stands for super. T stands for technology. R stands for research. Y stands for you. Chemistry ಅಂದ್ರೆ C ಕಂಟಿನ್ಯೂಸ್ ಆಗಿ ಹಾರ್ಡ್ ವರ್ಕ್ ಮಾಡಬೇಕು. ನಮಗೆ ತುಂಬಾನೇ ಜ್ಞಾಪಕ ಶಕ್ತಿ ಇರಬೇಕು, ಮೆಮೊರಿ. ಯಾವಾಗಲೂ ಕೂತ್ಕೊಂಡಾಗ ನಿಂತ್ಕೊಂಡಾಗ ಎಲ್ಲರೂ ನಾವು ಬೇರೆ ಕೆಲಸ ಮಾಡಬೇಕಿದ್ರು ಕೂಡ ನಾವು ಓದಿರ್ತಕ್ಕಂಥ ರಿಯಾಕ್ಷನ್ಸ್ಗಳನ್ನ ಏನು ಮಾಡಬೇಕು? ಮೆಮೊರೈಸ್ ಮಾಡಬೇಕು, ರಿಕಾಲ್ ಮಾಡಬೇಕು. ಅವಾಗ ಏನಾಗುತ್ತೆ? ಈಸಿ ಆಗುತ್ತೆ. ಈಸಿ ಇದ್ರೆ ಆ ಸಬ್ಜೆಕ್ಟ್ ಸೂಪರ್ ಆಗುತ್ತೆ, ಆಯ್ತಾ. ಸೊ ಅದರ ಅಪ್ಲಿಕೇಶನ್ ಟೆಕ್ನಾಲಜಿ ಕೆಮಿಸ್ಟ್ರಿ ಇವತ್ತು ನಾವು ಏನೇನು ನಾವು ಪ್ರತಿನಿತ್ಯ ನಮ್ಮ ಡೇ ಟು ಡೇ ಲೈಫಲ್ಲಿ ಫ್ರಮ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಇಂದ ಹಿಡಿದು ಗುಡ್ ನೈಟ್ ತನಕ, ಬೆಳಗ್ಗೆ ಎದ್ದಾಗಿಂದ ಹಿಡಿದು ಸಂಜೆ ರಾತ್ರಿ ಮಲಗೋ ತನಕ ಕೂಡ ನಾವು ಕೆಮಿಸ್ಟ್ರಿ ಮೇಲೆ ಡಿಪೆಂಡ್ ಆಗುತ್ತೆ, ಆಯ್ತಾ. ಸೊ ಹೆಂಗೆ ಸರ್? ಸೊ ಮಾರ್ನಿಂಗ್ ಆದ ತಕ್ಷಣ ಬ್ರಷ್ ಮಾಡ್ತೀವಿ. ಬ್ರಷ್ ಇಸ್ ಎ ಮೇಡಪ್ ಆಫ್ ಕೆಮಿಕಲ್ ಪ್ರಾಡಕ್ಟ್. ಟೂತ್ ಪೇಸ್ಟ್ ವಾಟ್ ವಿ ಆರ್ ಯೂಸಿಂಗ್ ಫಾರ್ ಕ್ಲೀನಿಂಗ್ ಅವರ್ ಟೀತ್, ಸೊ ಇಟ್ ಈಸ್ ಎ ಕೆಮಿಕಲ್. ಅದಾದಮೇಲೆ ಸೋಪ್, ಇಟ್ ಈಸ್ ಎ ಕೆಮಿಕಲ್. ಅದಾದಮೇಲೆ ರಾತ್ರಿ ನಾವು ಮಲಗಬೇಕಲ್ಲ, ಗುಡ್ ನೈಟ್ ಕಾಯಿಲ್ ಹಾಕೋತೀವೋ, ಆಲ್ಔಟ್ ಹಾಕೋತೀವೋ, ಇಲ್ಲ ಏನೇ ಯೂಸ್ ಮಾಡ್ತೀವಿ, ಒಂದು ಕಟನ್ ಕಟ್ಕೋತೀವಿ. ಕಟನ್ ಇಸ್ ಮೇಡಪ್ ಆಫ್ ಎ ಪಾಲಿಮರ್. So that means technology, ಅದೆಲ್ಲ ಕೆಮಿಕಲ್ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡಿ ಪ್ರಾಡಕ್ಟ್ ಕನ್ವರ್ಟ್ ಮಾಡಿ ಟೆಕ್ನಾಲಜಿ. ರಿಸರ್ಚ್, ಸಿ ರಿಸರ್ಚ್ ಅಂದರೆ ಏನಂತ ಅರ್ಥ? ನಮ್ಮ ಪ್ರತಿನಿತ್ಯ ನಾವೇನು ಯೂಸ್ ಮಾಡ್ತಾ ಇರೋದು ಪ್ರಾಡಕ್ಟ್ಸ್ನೆಲ್ಲ ಅದೆಲ್ಲ ತುಂಬ ರಿಸರ್ಚ್ ಮಾಡಿ, ತುಂಬ ಅಧ್ಯಯನ ಮಾಡಿ, ಆಯಿತಾ. ಆ ಪ್ರಾಡಕ್ಟ್ನ ಯಾವ ರೀತಿ ಸಿಂಥಸೈಸ್ ಮಾಡೋದು, ಅದು ಪ್ರಾಪರ್ಟೀಸ್ ಏನು, ಅದನ್ನು ನಾವು ಭಾಳ ದಿನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದೆಲ್ಲ ನಾವು ಸ್ಟಡಿ ಮಾಡ್ತೀವಲ್ಲ, ಅದನ್ನೇ ಕರೀತೀವಿ ರಿಸರ್ಚ್ ಅಧ್ಯಯನ. ಸೊ ಅದಾದಮೇಲೆ ಓಕೆ, ಸೊ ದಿಸ್ ಇಸ್ ಎ ಸಿಂಪಲ್ ಎಕ್ಸ್ಪ್ಲನೇಷನ್ ಅಬೌಟ್ ಈಚ್ ಲೆಟರ್ ಆಫ್ ಎ ಕೆಮಿಸ್ಟ್ರಿ. ಓಕೆ, ಸೊ ಇಲ್ಲಿ ನೋಡಿ, ನಾನು ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಅಂದರೆ ಕೆಮಿಸ್ಟ್ರಿ ಈಸಿ ಆಗಬೇಕು ಅಂದರೆ ಮೆಮೊರೈಸ್. ಯಾಕೆ ಮೆಮೊರೈಸ್ ಬಗ್ಗೆ ನಾವು ತುಂಬ ಹೇಳ್ತಾ ಇದ್ದೀವಿ ನೋಡಿ, ನಮಗೆ ಬೇರೆ ಸಬ್ಜೆಕ್ಟ್ಗಿಂತ ನಮ್ಮ ಸಬ್ಜೆಕ್ಟ್ ಸ್ವಲ್ಪ ವಿಭಿನ್ನ. ಯಾವ ರೀತಿ ವಿಭಿನ್ನ? ಸೊ ಆ ಸಬ್ಜೆಕ್ಟಲ್ಲಿ ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಇದೆ, ಅದನ್ನು ಮೆಮೊರೈಸ್ ಮಾಡಿ. ಒಂದು ಸ್ವಲ್ಪ ಮ್ಯಾಥಮೆಟಿಕ್ಸೇ ಬೇರೆ ಥರ ಟ್ರಿಕ್ಸ್ ಇರುತ್ತೆ, ನನ್ನ ಸಬ್ಜೆಕ್ಟ್ಗೆ ಬೇರೆ ಥರ ಟ್ರಿಕ್ಸ್ ಇರುತ್ತೆ, ಫಿಸಿಕ್ಸೇ ಇದೆ, ಬಯೋ ಹೌದಲ್ವಾ. ಸೊ ಇಲ್ಲಿ ನನ್ನ ಸಬ್ಜೆಕ್ಟ್ಗೆ ತುಂಬ ಮುಖ್ಯವಾಗಿ ಏನು ಬೇಕಪ್ಪ? ಮೆಮೊರಿ. ಸರ್ ಮೆಮೊರಿ ನಾನು ಕಡಿಮೆ ಇದೆ ಸರ್, ಹೆಂಗೆ ಸರ್ ಜಾಸ್ತಿ ಮಾಡ್ತೀನಿ? ನೋಡಪ್ಪ, ಏನಿಲ್ಲ, ನೀನು ಯಾವುದೇ ಒಂದು ಕೆಲಸ ಮಾಡ್ತೀನಿ. ಸೊ ಜಸ್ಟ್ ಇಮ್ಯಾಜಿನ್, ನೀನು ಬ್ರೇಕ್ಫಾಸ್ಟ್ ರಾತ್ರಿ ಬೆಳಗ್ಗೆ ಕ್ಲಾಸ್ ಮುಗಿಸ್ಕೊಂಡು ಹೋಗಿದ್ದೀನಿ. ಕ್ಲಾಸ್ ಮುಗಿಸ್ಕೊಂಡು ಹೋದ್ಮೇಲೆ ಮನೆಗೆ ಹೋಗಿದ್ದೀನಿ. ಮನೆಗೆ ಹೋದ್ಮೇಲೆ ಕಾಫಿ ಆಯಿತು, ಸ್ವಲ್ಪ ಹೊತ್ತು ಓದ್ಕೊಂಡೆ, ಊಟ ಮಾಡಿ. ಊಟ ಮಾಡಬೇಕಾದ್ರೆ ಏನು ಮಾಡಬೇಕು? ಇವತ್ತು ಕೆಮಿಸ್ಟ್ರಿ ಏನು ಪಾಠ ಮಾಡಬೇಕು, ಆಯಿತಾ. ಸೊ ಇವತ್ತು ಕೆಮಿಸ್ಟ್ರಿ ಇಂಟ್ರೊಡಕ್ಷನ್ ಕೊಟ್ಟರು, ಏನು ಟಾಪಿಕ್ ಹೇಳಿದ್ರು, ಸೊ ಅದನ್ನು ಜ್ಞಾಪಿಸ್ಬೇಕು. ಮತ್ತೆ ಮತ್ತೆ ನಾವು ರಿಕಾಲ್ ಮಾಡೋದು ಕೂಡ ಕೇಳಿಸ್ಕೊಂಡ್ರೆ, ಪಾಠ ಕೇಳಿಸ್ಕೊಂಡ್ರು ಅಥವಾ ಓದಿರ್ತಕ್ಕಂಥದ್ದನ್ನ ರೀಕಾಲ್ ಮಾಡ್ಕೊಂಡು ಮುಂದೆ ಅಲ್ಲ ಹಿಂದೆ ಇರೋದು ರಿಕಾಲ್ ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ? ನಮ್ಮ ಮೆಮೊರಿಗೆ, ನಮ್ಮ ತಲೆಯಲ್ಲೇ ಉಳಿಯುತ್ತೆ. ಅದು ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನಮಗೆ ಅಲ್ಲಿ 180 ಎಲಿಮೆಂಟ್ಸ್, ಅಲ್ಲಿ 140 ಎಲಿಮೆಂಟ್ಸು ಇಟ್ ಈಸ್ ಆಲ್ರೆಡಿ ಹಾಕ್ಡ್ ಬೈ ಹೈ ಪ್ಯಾಕ್. ಆ್ಯಂಡ್ ಆ 140 ಎಲಿಮೆಂಟ್ಸು ಒಂದೊಂದು ಎಲಿಮೆಂಟ್ ಒಂದೊಂದರ ಪ್ರಾಪರ್ಟೀಸ್ನ ಎಕ್ಸಿಬಿಟ್ ಮಾಡುತ್ತೆ. ಆಲ್ ಎಲಿಮೆಂಟ್ಸ್ ಆರ್ ಯೂನಿಕ್ ಇನ್ ನೇಚರ್. ನಾವು ಯಾವ ರೀತಿ ಯೂನಿಕ್ ಇದೆ, ನಂತರ ನೀವಿಲ್ಲ, ನಿನ್ನ ಥರ ನಿಮ್ಮ ಫ್ರೆಂಡ್ಸ್ ಇದೆ, ಹೌದಲ್ವಾ. ಅದೇ ಥರ ಸಿಮಿಲರ್ ಪ್ರಾಪರ್ಟೀಸ್ ಇದೆ, ಆದರೆ ಎಲ್ಲದಲ್ಲೂ ಅಲ್ಲ, ಹೌದಲ್ವಾ. ಸೊ ಅದೇ ರೀತಿ ಎಲಿಮೆಂಟ್ಸ್ ಕೂಡ ಪ್ರತಿ ಎಲಿಮೆಂಟ್, ಆಯ್ತಾ, ಗೋಲ್ಡೇ ಒಂಥರ, ಸಿಲ್ವರ್ ಪ್ಲಾಟಿನಮ್ಮೇ ಒಂಥರ, ಐರನ್ನೇ ಒಂಥರ, ಬಟ್ ಆಲ್ ದೀಸ್ ಆರ್ ವಾಟ್ ಎಲಿಮೆಂಟ್ಸ್, ಹೌದಲ್ಲಪ್ಪ. ಸೊ ಅದೇ ರೀತಿ ಯುನೀಕ್ನೆಸ್ ಇದೆ. ಆ ಯುನೀಕ್ನೆಸ್ ಏನು ಡಿಫ್ರೆನ್ಶಿಯೇಟ್ ಇದೆ ಅಂತ ಜ್ಞಾಪಕ ಇಟ್ಕೊಬೇಕಲ್ಲ, ಅದಕ್ಕೋಸ್ಕರ ಏನು ಬೇಕೋ, ಆಯ್ತಾ. ಸೊ ಇಂಟೆಲಿಜೆಂಟ್, ಸ್ವಲ್ಪ ಇಂಟೆಲಿಜೆಂಟ್ ಯೋಚನೆ ಮಾಡಿ, ಸ್ಮಾರ್ಟ್, ಆಯ್ತಾ. ಸೊ ಇದನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಸಬ್ಜೆಕ್ಟ್ ಇಟ್ ಬಿಕಮ್ ವೆರಿ ವೆರಿ ಈಸಿ. ಓಕೆ, ಸೊ ಇಟ್ಸ್ ಅಬೌಟ್ ವಾಟ್ ಜಸ್ಟ್ ಕೆಮಿಸ್ಟ್ರಿ.
ಆಯ್ತಾ. ಸೊ ಈ ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ಸೊ ನಾನು ಒಂದು ಪಾಯಿಂಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಏನಂತ, ಸೊ ವಿತೌಟ್ ಕೆಮಿಸ್ಟ್ರಿ ಏನಪ್ಪ, ವಿತೌಟ್ ಕೆಮಿಸ್ಟ್ರಿ ದೇರ್ ಇಸ್ ನೋ ಲೈಫ್. ವಿತೌಟ್ ಕೆಮಿಸ್ಟ್ರಿ ದೇರ್ ಇಸ್ ನೋ ಲೈಫ್. ಸರ್ ಏನ್ ಸರ್ ಒಬ್ಬೊಬ್ರು ಒಂದೊಂಥರ ಹೇಳ್ತಾರೆ ಸರ್, ಬಯಾಲಜಿ ಇಲ್ಲ ಅಂದ್ರೆ ಲೈಫ್ ಇಲ್ಲ ಅಂತಾರೆ ಸರ್, ಕೆಮಿಸ್ಟ್ರಿ ಇಲ್ಲ ಅಂದ್ರೆ ಲೈಫ್ ಇಲ್ಲ ಅಂತಾರೆ ಸರ್, ಮ್ಯಾಥಮೆಟಿಕ್ಸ್ ಅಂಕೆ ಸಂಖ್ಯೆ ಇಲ್ಲ ಅಂದ್ರೆ ನಮಗೆ ಹೆಂಗೆ ಸರ್ ಅಂತಾರೆ, ಫಿಸಿಕ್ಸ್ ಇಲ್ಲ ಅಂದ್ರೆ ಹೆಂಗೆ ಲೈಫ್ ಇಲ್ಲ. ಸೊ ನನ್ನ ಸಬ್ಜೆಕ್ಟಲ್ಲಿ ಯಾಕಪ್ಪ ನಾನು ವಿತೌಟ್ ಕೆಮಿಸ್ಟ್ರಿ ಇಸ್ ನೋ ಲೈಫ್ ಅಂತ ಹೇಳ್ತಂದ್ರೆ, ಸೊ ನಮಗೆ ಗೊತ್ತಿರುತ್ತೆ ಅಥವಾ ನಿಮಗೂ ಓದಿರ್ತೀರ ಹೈಸ್ಕೂಲ್ ಸೆಕ್ಷನ್ಸ್ ಅಲ್ಲಿ ಏನಂತ ಎವಲ್ಯೂಷನ್ ಆಫ್ ಲೈಫ್ ಆನ್ ಅರ್ತ್ ಅಂತ ಒಂದು ಟಾಪಿಕ್ ಬರ್ತಾರೆ ಹೈಸ್ಕೂಲಲ್ಲಿ ಬಯಾಲಜಿ ಅಂತ 8th 9th 10th ಅಲ್ಲಿ 3 years ಅಲ್ಲಿ ಎಲ್ಲ ಓದಿರ್ತೀವಿ. ಎವಲ್ಯೂಷನ್ ಯಾವ ರೀತಿ ಆಯಿತು, ಜೀವಿಗಳು ಭೂಮಿ ಮೇಲೆ ಯಾವ ರೀತಿ ಬಂತು ಒಂದು ನಾನ್ ಲಿವಿಂಗ್ ಥಿಂಗ್ಸ್. ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲಿ ನಮಗೆ ಪ್ರಿಮಿಟಿವ್ ಅರ್ಥಲ್ಲಿ ಏನಿತ್ತು, ಪ್ರಿಮಿಟಿವ್ ಅರ್ಥಲ್ಲಿ ಅರ್ಥ ಅಟ್ಮಾಸ್ಫಿಯರ್ ಯಾವ ರೀತಿ ಇತ್ತು ಅಂತೆಲ್ಲ ಓದಿದ್ವಿ ಅಲ್ವಾ. ಸೊ ನಾನ್ ಲಿವಿಂಗ್ ಥಿಂಗ್ಸ್ ಅಂದ್ರೆ ಎಲಿಮೆಂಟ್ಸ್ ಅಂದ್ರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇತ್ತು ಆಯ್ತಾ, ನೈಟ್ರೋಜನ್. ಈ ಎಲಿಮೆಂಟ್ಸ್ ಎಲ್ಲ ಏನಾಯಿತು, ರಿಯಾಕ್ಷನ್ ಆಗ್ತಾ ಸ್ಮಾಲ್ ಮಾಲಿಕ್ಯೂಲ್ಸ್ ನ ಫಾರ್ಮೇಷನ್. ಆ ಸ್ಮಾಲ್ ಮಾಲಿಕ್ಯೂಲ್ಸ್ ಏನಾಯಿತು ನೆಕ್ಸ್ಟ್ ಮತ್ತೆ ಇಂಟರಾಕ್ಷನ್ ಆಗ್ತಾ ಸ್ಮಾಲ್ ಲಿವಿಂಗ್ ಆರ್ಗನಿಸಮ್, ಮೈಕ್ರೋ ಆರ್ಗನಿಸಮ್. ಆ ಮೈಕ್ರೋ ಆರ್ಗನಿಸಮ್ಸ್ ಇಂದ ಏನಾಯಿತು ಮೈಕ್ರೋ ಆರ್ಗನಿಸಮ್ಸ್. ಅದೆಲ್ಲ ಆಗಬೇಕು ಅಂದ್ರೆ ಏನು ಕಾರಣ, ರಿಯಾಕ್ಷನ್ಸ್. ಏನು ಕಾರಣ, ರಿಯಾಕ್ಷನ್ಸ್ ಆಗಿದೆ ಅಲ್ವಾ, ಏನು ರಿಯಾಕ್ಷನ್ಸ್. ಆ ರಿಯಾಕ್ಷನ್ಸ್ ನಾವು ಏನು ಸ್ಟಡಿ ಮಾಡ್ತೀವಪ್ಪ, ನಮ್ಮ ಸಬ್ಜೆಕ್ಟ್ ನಾವು ಸ್ಟಡಿ ಮಾಡ್ತೀವಿ. ನೋಡಿ, ಸೊ ಯು ಕ್ಯಾನ್ ಸೇ ಸೊ ನಾನು ಕೂತಿದ್ದೀನಪ್ಪ, ಐ ಆಮ್ ಸ್ಟ್ಯಾಂಡಿಂಗ್ ಅಂತ. ನಾನು ಸ್ಟ್ಯಾಂಡಿಂಗ್, ನಾನು ನಿಂತಿದ್ದೀನಿ, ನೀವು ಕೂತಿದ್ದೀರ, ವಿಡಿಯೋ ನೋಡ್ತಾ ಇದ್ದೀನಿ. ಸೊ ಈಗ ನೀವು ಕೂತಿದ್ರು ಕೂಡ ನಿಮ್ಮ ಬಾಡಿ ಒಳಗಡೆ ತುಂಬಾನೇ ಕೆಮಿಕಲ್ ರಿಯಾಕ್ಷನ್ಸ್ ಆಗ್ತಾ ಇರುತ್ತೆ. ಈಗ ನಾನು ನೆಕ್ಸ್ಟ್ ಏನು ಹೇಳಬೇಕು ಅಂತ ಯೋಚನೆ ಮಾಡಬೇಕಲ್ಲಪ್ಪ, ಆ ನೆಕ್ಸ್ಟ್ ಏನು ಹೇಳಬೇಕು ಅನ್ನೋದು ಕೂಡ ನಮಗೆ ಯಾವ್ದಿಂದ ಬರುತ್ತೆ, ಕೆಮಿಕಲ್ ಮೆಸೇಂಜರ್ಸ್ ಇಂದ ಬರುತ್ತೆ. ಅದರಿಂದ ಕೆಮಿಕಲ್ ಮೆಸೇಂಜರ್ಸ್ ನೀವು ಕೇಳಿ, ಕೆಮಿಕಲ್ ಮೆಸೇಂಜರ್ಸ್ ಇನ್ ಅವರ್ ಬಾಡಿ ಯಾವ್ದು ಕರೀತೀವಿ, ಹಾರ್ಮೋನ್ಸ್ ಆರ್ ಕಾಲ್ಡ್ ಆಸ್ ಕೆಮಿಕಲ್ ಮೆಸೇಂಜರ್ಸ್, ಹೌದಲ್ವಾ. ಸೊ ಅದೇ ರೀತಿ ನಮ್ಮ ಬಾಡಿಯಲ್ಲಿ ನಾವು ಊಟ ಆದ್ಮೇಲೆ ಮುಂಚೆ ಯಾವಾಗಲೂ ಕೂಡ ನಮ್ಮ ಬಾಡಿಯಲ್ಲಿ ಥೌಸಂಡ್ಸ್ ಆಫ್ ರಿಯಾಕ್ಷನ್ಸ್ ನಡೀತಾನೆ ಇದೆ ಪ್ರತಿ ಸೆಕೆಂಡ್, ಪ್ರತಿ ನಿಮಿಷ. ಸೊ ಅಲ್ಲಿ ಏನು ಇಂಪಾರ್ಟೆಂಟ್ ಕೆಮಿಸ್ಟ್ರಿ ರಿಯಾಕ್ಷನ್ಸ್, ಹೌದಲ್ವಾ. ಸೊ ದಿಸ್ ಇಸ್ ಅಬೌಟ್ ದ ವಾಟ್ ದ ಜನರಲ್ ಥಿಂಗ್ಸ್ ಅಬೌಟ್ ದ ಕೆಮಿಸ್ಟ್ರಿ ಆಯ್ತಾ. ನೋಡಿ, ನೀವು ಕೆಮಿಸ್ಟ್ರಿ ನಾವು ಎಲ್ಲೆಲ್ಲಿ ನಮ್ಮ ಡೈಲಿ ಲೈಫಲ್ಲಿ ತುಂಬಾನೇ ಯೂಸ್ ಮಾಡ್ತಾ ಇದ್ದೀವಿ. ನೋಡಿ, ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಇರ್ತಾರೆ ಆಯ್ತಾ, ಯಾವುದಾದ್ರೂ ಕನ್ನಡ ಚಾನಲ್ ಆಗಿರ್ಬೋದು, ತೆಲುಗು, ತಮಿಳ್, ಹಿಂದಿ ಎಲ್ಲ ಚಾನಲಲ್ಲೂ ಈ ಜಡ್ಜ್ ಕೂತಿರ್ತಾರೆ. ಆಫ್ಟರ್ ಎ ಕಂಪ್ಲೀಷನ್ ಆಫ್ ಎ ಡ್ಯಾನ್ಸ್, ಎ ಕಪಲ್ ಡ್ಯಾನ್ಸ್ ಆದ್ಮೇಲೆ ಜಡ್ಜ್ಗಳು ಈ ಕೆಮಿಸ್ಟ್ರಿ ಬಿಟ್ವೀನ್ ಯು ಪೀಪಲ್ ಆರ್ ವೆರಿ ಗುಡ್, ತುಂಬಾ ಚೆನ್ನಾಗಿದೆ ಕೆಮಿಸ್ಟ್ರಿ ಸರ್, ಅಲ್ಲೆಲ್ಲಿ ಸರ್ ಕೆಮಿಸ್ಟ್ರಿ ಡೌಟ್ ಬರುತ್ತೆ ಆಯ್ತಾ. ನೀವಿಬ್ರು ಕೆಮಿಸ್ಟ್ರಿನೇ ಚೆನ್ನಾಗಿರಲಿಲ್ಲ, ಸಾಂಗ್ ಚೆನ್ನಾಗಿದೆ, ಸ್ಟೆಪ್ಸ್ ಚೆನ್ನಾಗಿದೆ, ಅಂದ್ರೆ ಕೆಮಿಸ್ಟ್ರಿ ಚೆನ್ನಾಗಿಲ್ಲ ಅಂದ್ರೆ ಕೆಮಿಸ್ಟ್ರಿ ಅಲ್ಲೆಲ್ಲಿ ಬರುತ್ತೆ. ಕೆಮಿಸ್ಟ್ರಿ ಅಂದ್ರೆ ಇಟ್ಸ್ ಅಬೌಟ್ ದ ವಾಟ್ ಇಂಟರಾಕ್ಷನ್. ಇಟ್ಸ್ ಅಬೌಟ್ ದ ವಾಟ್ ಇಂಟರಾಕ್ಷನ್ ಅಂದ್ರೆ ನಾವು ಕೊಡ್ತಕ್ಕಂಥ ಎಕ್ಸ್ಪ್ರೆಷನ್ ಆ ಕಡೆಯಿಂದ ಯಾವ ಥರ ಎಕ್ಸ್ಪ್ರೆಷನ್ ಬರುತ್ತೆ, ಇಂಟರಾಕ್ಷನ್. ಆ ಇಂಟರಾಕ್ಷನ್ ಬಿಟ್ವೀನ್ ದ ಆಟಮ್ಸ್ ಆಗ್ಬೋದು, ಮಾಲಿಕ್ಯೂಲ್ಸ್ ಆಗ್ಬೋದು, ಅಥವಾ ಎಲಿಮೆಂಟ್ಸ್ ಆಗ್ಬೋದು, ಅಥವಾ ಯಾವುದೇ ಎರಡು ಸಬ್ಸ್ಟೆನ್ಸಸ್ ನಡುವೆ ಆಗ್ತಕ್ಕಂಥ ಇಂಟರಾಕ್ಷನ್ಸ್ ನಾವು ಸ್ಟಡಿ ಮಾಡ್ತಕ್ಕಂಥದ್ದು ಏನಂತ ಕರಿತೀವಿ, ಕೆಮಿಸ್ಟ್ರಿ ಅಂತ ಕರಿತೀವಿ. ಅಂತ ಕರಿತೀವಪ್ಪ ಕೆಮಿಸ್ಟ್ರಿ. ಸೊ ನೋಡಿ, ಕೆಮಿಸ್ಟ್ರಿ ಇಸ್ ಅನ್ ಹೈಲಿ ಇಂಟರ್ಡಿಸಿಪ್ಲಿನರಿ ಸೈನ್ಸ್, which deals with the study of composition, properties, structure, and the interaction between the atoms, molecules, and any substances. Okay, so without chemistry there is no life. Alva, chemistry illa andre life existence ಸಾಧ್ಯನೇ ಇಲ್ಲ, ಹೌದಾ ಇಲ್ಲ ಆಯ್ತಾ. ಸೊ ರಿಯಾಕ್ಷನ್ಸ್ ಬಗ್ಗೆ ನಾವಿಲ್ಲಿ ಓದ್ತೀವಿ. ಇದು ಜಸ್ಟ್ ಎ ಸಿಂಪಲ್ ಎಕ್ಸ್ಪ್ಲನೇಷನ್ ಅಬೌಟ್ ದ ವರ್ಡ್ ಎ ಲೆಟರ್. ಪ್ರತಿಯೊಂದು ಲೆಟರ್ಗೂ ಒಂದು ಅರ್ಥ ಇದೆ. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಸಬ್ಜೆಕ್ಟ್ 100ಕ್ಕೆ 100% ಈಸಿಯಾಗಿ ಓದುತ್ತೆ. ಯಾರು ಇಷ್ಟ ಹೇಳ್ತಾರೆ ಏನಾರ ಅನ್ಬೋದು, ನಿಮ್ಗೆ ಏನಾಗ್ತದಪ್ಪ ಈಸಿಯಾಗಿ ಹೇಳ್ಕೊಡ್ತೀವಿ. ಅದನ್ನ ಬಟ್ ನೀವು ಫಾಲೋ ಮಾಡಬೇಕು, ಕಂಟಿನ್ಯೂಸ್ ಆಗಿ ಓದಬೇಕು, ಪ್ರತಿನಿತ್ಯ ಓದಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಯಾವಾಗಲೂ ಓದಿದ್ದನ್ನ ಮತ್ತೆ ಮತ್ತೆ ಏನ್ ಮಾಡಬೇಕು, ರಿಕಾಲ್ ಮಾಡಬೇಕು. ರಿಕಾಲ್ ಮಾಡಿದಾಗ ಮಾತ್ರ ಏನಾಗುತ್ತೆ, ಈಸಿ ಆಗುತ್ತೆ ಸಬ್ಜೆಕ್ಟ್. ಜೊತೆಗೆ
ಸ್ವಲ್ಪ ಇಂಟೆಲಿಜೆನ್ಸ್ ಇದ್ರೆ ಸೂಪರ್ ಆಗಿ ಮಾರ್ಕ್ಸ್ ಬರ್ತದೆ. ನೀವು ನೆಕ್ಸ್ಟ್ ಅದಾದ್ಮೇಲೆ ಟೆಕ್ನಿಕಲ್ ಫೀಲ್ಡ್ಗಾರ ಹೋಗ್ಬೋದು, ಟೆಕ್ನಾಲಜಿ, ಕೆಮಿಸ್ಟ್ರಿ, ಬೇಸಿಕ್ ಸೈನ್ಸ್ ಇಟ್ಕೊಂಡು ಏನಾದರೂ ಮಾಡ್ಬೋದು. ಟೆಕ್ನಾಲಜಿ, ರಿಸರ್ಚ್ 15 ಹೋಗ್ಬೋದು, BSc MSc ಮಾಡ್ಕೊಂಡು PhD ಮಾಡ್ಕೋಬೋದು. ಇದು ಮಾಡೋದ್ಯಾರ ನೀವು, ಆಯ್ತಾ? ಸೊ ಇದಿಷ್ಟನ್ನು ತಿಳ್ಕೊಂತ ನಾವು ವಿಲ್ ಸ್ಟಾರ್ಟ್ ಫಸ್ಟ್ ಲೆಸನ್, ದಟ್ ಈಸ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. Some basic concepts of chemistry. This is the first unit. Okay, so in first year chemistry syllabus we have branches. Okay, branches are there. We need to discuss about the branches. So many branches are there in chemistry. Okay, but here just I am going to explain now only the 3 branches. Only the 3 branches. Okay, first is say physical chemistry. Next is inorganic chemistry. Third one is organic chemistry. You know this. You know about organic chemistry and you learn in the 10th standard. In the 10th standard, organic chemistry ಬಗ್ಗೆ ಓದಿದ್ದು. What is organic chemistry? ಎಲ್ಲರೂ ಹೇಳ್ತಾರೆ ಏನಂತ, ಸ್ಟಡಿ ಆಫ್ ಕಾರ್ಬನ್ ಅಂಡ್ ಕಾರ್ಬನ್ ಅಲ್ಲಿ ಅದರ ಕಾಂಪೌಂಡ್ ಬಗ್ಗೆ ನಾವು ಸ್ಟಡಿ ಮಾಡತಕ್ಕಂಥ ಸಬ್ಜೆಕ್ಟ್ ಅಂತ ಕರಿತೀವಪ್ಪ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಸಿಂಪಲ್. ಇನ್ಆರ್ಗ್ಯಾನಿಕ್ ನಮಗೆ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ? 118 ಎಲಿಮೆಂಟ್, 118 ಎಲಿಮೆಂಟ್ಸ್. ಕಾರ್ಬನ್ ಬಿಟ್ಬಿಟ್ಟು ಮಿಕ್ಕಿದ ಎಲಿಮೆಂಟ್ಸ್ ಬಗ್ಗೆ, ಆಯ್ತಾ, ನೈಟ್ರೋಜನ್ ಹಾಕ್ಬೋದು, ಆಕ್ಸಿಜನ್ ಹಾಕ್ಬೋದು, ಮೆಟಲ್ಸ್ ಹಾಕ್ಬೋದು, ಆಮೇಲೆ ಯುರೇನಿಯಂ ಬಗ್ಗೆ ಹಾಕ್ಬೋದು. ಈ ಎಲಿಮೆಂಟ್ಸ್ಗಳ ಬಗ್ಗೆ ನಾವೆಲ್ಲ ಎಲ್ಲಿ ಓದ್ತೀವಪ್ಪ, ಯಾವ ಬ್ರಾಂಚ್ ಓದ್ತೀವಪ್ಪ? ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದ್ತೀವಿ. ಗೊತ್ತಿದೆ? ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಡಿ ಆಫ್ ಎಲಿಮೆಂಟ್ಸ್ ಅದರ್ ದ್ಯಾನ್ ಕಾರ್ಬನ್ ಬಿಟ್ಟು ಬೇರೆ ಎಲಿಮೆಂಟ್ಗಳು ಮತ್ತು ಅದರ ಕಾಂಪೌಂಡ್ಸ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಕ್ಕಂಥ ಬ್ರಾಂಚ್ ಅಲ್ಲಪ್ಪ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅಂಡ್ ದೆನ್ ಫಸ್ಟ್ ಅದು ಫಿಸಿಕಲ್ ಕೆಮಿಸ್ಟ್ರಿ. ಎಷ್ಟೆಲ್ಲ ಇದೆ ಏನಂತ? ಫಿಸಿಕಲ್ ಅಂತ ಏನಂತ ಅರ್ಥ? ಫಿಸಿಕ್ಸ್ ನ ಪ್ರಿನ್ಸಿಪಲ್ಸ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಅಲ್ಲಿ ಏನು ಓದ್ತೀರಾ? ಫೋರ್ಸ್ ಬಗ್ಗೆ ಓದ್ತೀರಾ, ಪ್ರೆಷರ್ ಬಗ್ಗೆ ಓದ್ತೀರಾ, ಟೆಂಪರೇಚರ್ ಬಗ್ಗೆ ಓದ್ತೀರಾ. ಇದೆಲ್ಲ ಫಿಸಿಕಲ್ ಕಂಡೀಷನ್ಸ್ ಅಲ್ವಾ? ಈ ಕಂಡೀಷನ್ಸ್ ಗಳಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಯಾವ ತರ ಆಗುತ್ತೆ, ಯಾವ್ದೋ ಒಂದು ರಿಯಾಕ್ಷನ್ ಮಾಡ್ತಾರೆ, ಆಯ್ತಾ? ರಿಯಾಕ್ಷನ್ ನೀವು ಫಿಸಿಕ್ಸ್ ಅಲ್ಲಿ ಸ್ಪೀಡ್ ಬಗ್ಗೆ ಓದಿರ್ತೀವಿ. ವಾಟ್ ಈಸ್ ಸ್ಪೀಡ್? ಅಂತ ಡಿಫೈನ್ ಸ್ಪೀಡ್ S is equal to d by t r. Speed is defined as the distance traveled by time taken. It's a physical quantity. ಹೌದಲ್ವಾ? ಸೊ ಈ ಫಿಸಿಕಲ್ ಕ್ವಾಂಟಿಟಿನ ಫಿಸಿಕಲ್ ಕಂಡೀಷನ್ ಯಾವ ಕೆಮಿಕಲ್ ರಿಯಾಕ್ಷನ್ ಇದ್ದಾರೆ, ಆಯ್ತಾ? A plus B is giving C plus D ಅಂತ ಅನ್ಕೊಳ್ಳಿ, ಆಯ್ತಾ? ಈ ರಿಯಾಕ್ಷನ್ ಸ್ಪೀಡ್ ಎಷ್ಟು? ಸರ್ ಅರ್ಧ ಗಂಟೆಗೆ ರಿಯಾಕ್ಷನ್ ಆಗುತ್ತೆ, 1 ಗಂಟೆಗೆ ರಿಯಾಕ್ಷನ್ ಆಗುತ್ತೆ, ಸರ್ 4 ಅವರ್ಸ್, ಸರ್ 4 ಡೇಸ್. ಆ ಸ್ಪೀಡ್ ನ ಹೇಳ್ತೀವಲ್ವಾ, ಆ ಸ್ಪೀಡ್ ನ ಹೇಳ್ತಕ್ಕಂಥದ್ದು ರಿಯಾಕ್ಷನ್ ಎಲ್ಲಿ ಓದ್ತೀವಿ ನಾವು? ಫಿಸಿಕಲ್ ಕೆಮಿಸ್ಟ್ರಿ ಓದ್ತೀವಿ. ದಟ್ ಮೀನ್ಸ್ ಫಿಸಿಕಲ್ ಕೆಮಿಸ್ಟ್ರಿ ಡೀಲ್ಸ್ ವಿತ್ ದ physical principles involved in the chemistry. Okay, so these are the 3 branches. So many branches are there in our the first PUC li ನಮಗೆ 3 branches ಅನ್ನು ನಾವು ಮಾಡ್ತಾ ಇದೀವಿ. ಕೆಮಿಸ್ಟ್ರಿ ಸಿಲೆಬಸ್ ನಾವು ಡಿವೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಯಾವುದು? ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಫಿಸಿಕಲ್ ಕೆಮಿಸ್ಟ್ರಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಫಿಸಿಕಲ್ ಪ್ರಿನ್ಸಿಪಲ್ಸ್ ಇನ್ವಾಲ್ವ್ಡ್ ಇನ್ ಕೆಮಿಸ್ಟ್ರಿ ಸಬ್ಜೆಕ್ಟ್. ಓಕೆ, ಅದಕ್ಕೋಸ್ಕರ ಇಂಟರ್ ಡಿಸಿಪ್ಲಿನರಿ ಅಂತ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಸ್ಟಡಿ ಆಫ್ ಎಲಿಮೆಂಟ್ಸ್ ಅದರ್ ದ್ಯಾನ್ ಕಾರ್ಬನ್. ಕಾರ್ಬನ್ ಬಿಟ್ಟು ಬೇರೆ ಎಲಿಮೆಂಟ್ಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಕ್ಕಂಥದ್ದು ಏನಂತ ಕರಿತೀವಿ? ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಅದರಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಓದ್ಬೋದು, ಕೆಮಿಕಲ್ ಪ್ರಾಪರ್ಟೀಸ್ ಓದ್ತೀವಿ, ಸ್ಟ್ರಕ್ಚರ್ ಓದ್ತೀವಿ, ಇದನ್ನೆಲ್ಲ ನಾವೆಲ್ಲ ಓದ್ತೀವಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದು ಆರ್ಗ್ಯಾನಿಕ್ ನಾವು ಚೆನ್ನಾಗಿ 10th ಅಲ್ಲಿ ಓದಿದ್ವಿ. ಯಾಕಂದ್ರೆ 10th ಅಲ್ಲಿ ಯೂನಿಟ್ ಇತ್ತು, ಹೈಡ್ರೋಕಾರ್ಬನ್ಸ್ ಅಂತ ಯೂನಿಟ್ ಇತ್ತು, ಹೌದಲ್ಲ? ಸೊ ಅದರಲ್ಲಿ ಹೈಡ್ರೋಕಾರ್ಬನ್ಸ್, ಕಾರ್ಬನ್ ಮತ್ತು ಕಾರ್ಬನ್ಗಳ ಕಾಂಪೌಂಡ್ಸ್ ಬಗ್ಗೆ ನಾವು ಫುಲ್ ಎಲ್ಲಿ ಓದ್ತೀವಪ್ಪ? ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಓದ್ತೀವಿ. ಆಯ್ತಾ? ಈ 3 ಯೂನಿಟ್ಸ್ ಅಲ್ಲಿ, ಈ
3 ಬ್ರಾಂಚಸ್ ಅಲ್ಲಿ ನಾವು ಇಡೀ 14 ಲೆಸನ್ಸ್ ಇದೆ. ಎಷ್ಟು ಲೆಸನ್ಸ್ ಇದೆ? ಓಕೆ, ಎಷ್ಟು ಲೆಸನ್ಸ್ ಇದೆ? ಫಸ್ಟ್ ಪಿ ಯು ಸಿ 14 ಲೆಸನ್ಸ್ ಇದೆ ಆಯ್ತಾ. ಆ 14 ಲೆಸನ್ಸ್ ಕೂಡ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಎಲ್ಲಿ ಹೋಗ್ತೀವಿ? ಈ 3 ಬ್ರಾಂಚಸ್ ಅಲ್ಲಿ ಹೋಗ್ತೀವಿ ಆಯ್ತಾ. ನಿಮಗೆ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ನಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಹಿಂಗಿರುತ್ತೆ. ಒಟ್ಟು ಕ್ವಶನ್ ಪೇಪರ್ ಪ್ಯಾಟರ್ನ್ ಎಷ್ಟು ಮಾರ್ಕ್ಸ್ ಇರುತ್ತೆ? ಫೈನಲ್ ಎಕ್ಸಾಮ್ 105 ಮಾರ್ಕ್ಸ್ ಇರುತ್ತೆ. 105 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಕೊಡ್ತಾರೆ. ನೀವು ಅಟೆಂಡ್ ಮಾಡಬೇಕಾಗಿರೋದು ಎಷ್ಟಪ್ಪ? 70 ಮಾರ್ಕ್ಸ್ ಅಲ್ವಾ. ಅಂದ್ರೆ 35 ಮಾರ್ಕ್ಸ್ ಏನಪ್ಪ? ಚಾಯ್ಸ್. 35 ಮಾರ್ಕ್ಸ್ ಏನೋ ಚಾಯ್ಸ್ ಇರುತ್ತೆ. ಸೊ ನೋಡಿ, ಈಸಿಯಾಗಿ ನಾವು 70 ತಗೋಬಹುದು. 35 ಮಾರ್ಕ್ಸ್ ಚಾಯ್ಸ್ ಕೊಡ್ತಾರೆ. ನಿಮ್ಗೆ SSLC 35 ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಚಾಯ್ಸ್ ಕೊಡ್ತಾರೆ ಅಂತ ನನಗೆ ಐಡಿಯಾ ಇದೆ. ನಿಮಗೆ 10 ಮಾರ್ಕ್ಸ್ ಕೂಡ ಚಾಯ್ಸ್ ಆಗುತ್ತೆ ಸೈನ್ಸ್ ಅಲ್ಲಿ, ಹೌದಾ ಇಲ್ಲ? ಇಲ್ಲಿ 35 ಮಾರ್ಕ್ಸ್ ಚಾಯ್ಸ್ ಕೊಡ್ತಾರೆ. ಈಸಿಯಾಗಿ ಏನ್ ಮಾಡ್ಬೋದು? ಸ್ಕೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಯಾವ್ದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ? ಡೈರೆಕ್ಟ್ಲಿ ಮೂವ್ ಆನ್ ಟು ದ ವಾಟ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಆಯ್ತಾ. ಈ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಏನೇನು ಓದಿದ್ದೀವಿ ಅಂದ್ರೆ ಹೈಸ್ಕೂಲ್ ಸೆಕ್ಷನ್ಸ್ 8th 9th ಮತ್ತೇನಪ್ಪ 10th ಅಲ್ಲಿ ಏನು ಓದಿದ್ದೀರಾ? ಕೆಮಿಸ್ಟ್ರಿ ಏನೇನು ಓದಿರ್ತೀರಾ? ಸರ್ ಮ್ಯಾಟರ್ ಬಗ್ಗೆ ಓದಿದ್ದೀವಿ ಸರ್. ಎಸ್, ಸ್ಟಡಿ ಅಬೌಟ್ ಮ್ಯಾಟರ್. ಎಸ್, ರೈಟ್. ಮ್ಯಾಟರ್ ಅಂದ್ರೆ ಏನು? ಆ ಮ್ಯಾಟರ್ ಅನ್ನು ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡ್ತೀವಿ ಬೇಸ್ಡ್ ಆನ್ ದ ಫಿಸಿಕಲ್ ಸ್ಟೇಟ್ ಅಂಡ್ ದ ಕೆಮಿಕಲ್ ಕಾಂಪೋಸಿಷನ್. ಸೊ ಫಿಸಿಕಲ್ ಸ್ಟೇಟ್ ಅಲ್ಲಿ ನಾವು ಸಾಲಿಡ್ ಸ್ಟೇಟ್, ಲಿಕ್ವಿಡ್ ಸ್ಟೇಟ್, ಗ್ಯಾಸಿಯಸ್ ಸ್ಟೇಟ್ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಆಮೇಲೆ 4 ಸ್ಟೇಟ್ ಆಫ್ ಮ್ಯಾಟರ್ ನಿಮಗೆ ಗೊತ್ತೇ ಇರುತ್ತೆ, ಯಾವ್ದಪ್ಪ? ಪ್ಲಾಸ್ಮಾ ಅಲ್ವಾ. ಅದ್ರ ಬಗ್ಗೆ ನಾವು ಹೋಗ್ತೀವಿ. ಕೆಮಿಕಲ್ ಕಾಂಪೋಸಿಷನ್ ಕೂಡ ನಾವು ಮಿಕ್ಸ್ಚರ್ಸ್ ಅಂತ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಸೊ ಈ ರೀತಿ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಪ್ರಾಪರ್ಟೀಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಕೆಮಿಸ್ಟ್ರಿ ಓದಿರ್ತಾರೆ. ಸೊ ನೆಕ್ಸ್ಟ್ ಏನ್ ಬರುತ್ತೆ? ಆಟಮ್ಸ್ ಅಂದ್ರೆ ಏನು, ಮಾಲಿಕ್ಯೂಲ್ಸ್ ಅಂದ್ರೆ ಏನು, ಎಲಿಮೆಂಟ್ಸ್ ಅಂದ್ರೆ ಏನು. ಯಾವ್ದ್ರ ಬಗ್ಗೆ ಬರುತ್ತೆ? ಆಟಮ್ಸ್ ಅಂದ್ರೆ ಏನು, ಮಾಲಿಕ್ಯೂಲ್ಸ್ ಅಂದ್ರೆ ಏನು, ಕಾಂಪೌಂಡ್ಸ್ ಅಂದ್ರೆ ಏನು, ಅದ್ರ ಬಗ್ಗೆ ಡೆಫಿನೇಷನ್ಸ್ ಬರುತ್ತೆ ಆಯ್ತಾ. ಸೊ ಅದು ಆದ ನಂತರ ನಿಮಗೆ 9th ಅಲ್ಲಿ ಅಂತ ಅನ್ಕೊಂತೀನಿ ಆಯ್ತಾ. ಸೊ ಏನು ಓದಿದ್ದೀರಾ ಅಂದ್ರೆ ಮೋಲ್ ಕಾನ್ಸೆಪ್ಟ್ ಅಂತ ಓದಿದ್ದೀವಿ. ಅವೇ ಗೋಲ್ಡ್ ನಂಬರ್, ಡಿಫೈನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1 ಮೋಲ್, 1 ಮೋಲ್ ಆಫ್ ಎ ಸಬ್ಸ್ಟೆನ್ಸ್ ಅಂತ ಎಷ್ಟಿರುತ್ತೆ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಇದೆ. ಅದ್ರ ಮೇಲೆ ಇದೆಯಪ್ಪ ಪ್ರಾಬ್ಲಮ್ಸ್ ಇದೆ. ಅದಾದ್ಮೇಲೆ ಕಾನ್ಸಂಟ್ರೇಷನ್ ಟರ್ಮ್ಸ್ ಬಗ್ಗೆ ನಮಗೆ ಹೇಳ್ತಾ ಹೋಗ್ತಾರೆ. ಸೊ ಇದನ್ನೆಲ್ಲ ತುಂಬಾ ಒಂದು 6 ಅವರ್ಸ್ ಟಾಪಿಕ್. ಬಟ್ ಆ 6 ಅವರ್ಸ್ ಟಾಪಿಕ್ ಅಲ್ಲಿ ನಮಗೆ ತುಂಬಾನೇ ಪ್ರಾಬ್ಲಮ್ಸ್ ಬರುತ್ತೆ. ಅಂದ್ರೆ ನಾವು ಯಾವ ರೀತಿ ಅರ್ಥ ಮಾಡ್ಕೊಂಡು ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಬರುತ್ತೆ, ಅದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಒನ್ ಬೈ ಒನ್ ಮಾಡ್ಕೊಂಡು ಫಸ್ಟ್ ಥಿಯರಿನ ಅರ್ಥ ಮಾಡ್ಕೊಂಡು, ಥಿಯರಿ ಅರ್ಥ ಮಾಡ್ಕೊಂಡು ಆದ್ಮೇಲೆ ಏನು ಮಾಡ್ಸೋಣ? ಪ್ರಾಬ್ಲಮ್ಸ್ ಮಾಡ್ಸೋಣ ಆಯ್ತಾ. ಸೊ ಇದ್ರ ಜೊತೆ ನೀವು ಏನ್ ಮಾಡ್ಬೇಕು? ಒಂದು ಅಸೈನ್ಮೆಂಟ್ ನಿಮಗೆ ಸಿಂಬಲ್ ನ ಕಲ್ತ್ಕೋಬೇಕು. ಏನ್ ಕಲ್ತ್ಕೋಬೇಕು? ಸಿಂಬಲ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಕಾರ್ಬನ್ ಸಿಂಬಲ್ ಮರ್ತೋಗಿದ್ದೀರಾ? ಮರೆಯಕ್ಕೆ ಕಲ್ತಿಲ್ಲ ಅಂತಲ್ಲ, ಮರ್ತೋಗಿರ್ತಾರೆ. ಯಾಕಂದ್ರೆ ಕೋವಿಡ್ ಬಂದಿದ್ದರಿಂದ ಆಲ್ರೆಡಿ ನಮ್ಮ ಬುಕ್ಸ್ ಮುಟ್ಟಿ SSLC ಎಕ್ಸಾಮ್ 3-4 ಮಂತ್ಸ್ ಆಯ್ತು ಆಲ್ರೆಡಿ. ಸೊ 3 ಮಂತ್ಸ್ ಆಗಿರುತ್ತೆ, ಮರ್ತೋಗಿದ್ರೆ ಅಂತ ನಾನು ಹೇಳ್ಕೊಳ್ಳೋದು. ಪ್ರತಿಯೊಂದು ಎಲಿಮೆಂಟ್ ನ ಸಿಂಬಲ್ ಕಾರ್ಬನ್ ಸಿ ಅಲ್ವಾ, ಸೋಡಿಯಂ ಎಷ್ಟೋ ಜನ ಸೋಡಿಯಂ ಎಸ್ ಅಂತ ಕೂಡ ಇರ್ಬೋದು ಆಯ್ತಾ. ಸೋಡಿಯಂ ಸಿಂಬಲ್ ಏನು? N ಸ್ಮಾಲ್ ಎ. ಫಸ್ಟ್ ಅಲ್ಲಿ ಯಾವಾಗಲೂ ಕೂಡ ಸಿಂಬಲ್ ಏನಾಗಿರ್ಬೇಕಪ್ಪ? ಕ್ಯಾಪಿಟಲ್ ಆಗಿರ್ಬೇಕು. ಸೆಕೆಂಡ್ ಏನಾಗಿರ್ಬೇಕಪ್ಪ? ಸ್ಮಾಲ್ ಆಯ್ತಾ. ಸೊ ದಿಸ್ ಇಸ್ ಸಿಂಬಲ್. ಅಂದ್ರೆ ಗ್ರೀಕಲ್ ಸೋಡಿಯಂ ಅಂತ ಕರಿತೀವಿ, ನೇಟ್ರಿಯಂ ಅಂತ ಕರಿತೀವಿ. ಅದಕ್ಕೋಸ್ಕರ ಏನಪ್ಪ? Ne ಆಯ್ತಾ. ಇದು ತುಂಬಾ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಆಯ್ತಾ. ಏನಪ್ಪ ನೀವು ಕೂಡ ಇಷ್ಟಪಡ್ತಕ್ಕಂಥದ್ದು ಗೋಲ್ಡ್ ಅಲ್ವಾ. ಗೋಲ್ಡ್ ಸಿಂಬಲ್ EU ಅಲ್ವಾ. ಸೊ ಅದೇ ತರ ಸಿಲ್ವರ್ ಆಯ್ತಾ, ಸಿಲ್ವರ್ ಆಯ್ತಾ, ಏನು Ag ಆಯ್ತಾ. ಸೊ ಈ ಸಿಂಬಲ್ಸ್ ಪ್ರತಿಯೊಂದು ಸಿಂಬಲ್ಸ್ ನಾವು ಏನು ಮಾಡ್ಕೋಬೇಕು? ಕುತ್ಕೊಂಡು ಕಲ್ತ್ಕೋಬೇಕು ಆಯ್ತಾ. ಸಾಧ್ಯವಾದಷ್ಟು ಅಟಾಮಿಕ್ ನಂಬರ್ಗಳ ಬಗ್ಗೆ ಆಯ್ತಾ, ಅದನ್ನೆಲ್ಲ ಏನು ಮಾಡಿ ಜ್ಞಾಪಕ ಇಟ್ಕೊಳ್ಳಿ, ರೆಕಾರ್ಡ್ ಮಾಡ್ಕೊಳ್ಳಿ. ಥಿಂಗ್ಸ್ ನೀವೇನು ಹೈಸ್ಕೂಲ್ ಬುಕ್ಸ್ ತಗೊಂಡ್ರೆ ಸಿಗುತ್ತೆ ನಿಮಗೆಲ್ಲ. ಸೊ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಡೈರೆಕ್ಟ್ಲಿ ಮೂವ್ ಆನ್ ಟು ದ ಲೆಸನ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಅಂಡ್ ಇನ್ ದ ಫಸ್ಟ್ ಸೆಷನ್ itself we'll start about studying of matter. ಮ್ಯಾಟರ್ ಬಗ್ಗೆ ನಾವು ಆಯ್ತಾ. ಸೊ ಇದಿಷ್ಟು ನಿಮಗೆ ಗೊತ್ತಾಗ್ತಕ್ಕಂಥ ಕೆಲಸ ಆಯ್ತಾ. ಏನು ಕಲ್ತ್ಕೋಬೇಕು? ಎಲಿಮೆಂಟ್ಸ್, ಸಿಂಬಲ್ಸ್ ಆಯ್ತಾ. ಕಲ್ತ್ಕೊಳ್ತೀರಲ್ವ? ಒಂದು ಕಲ್ತ್ಕೊಳ್ಳಿ. ಆಮೇಲೆ ನಾನು ಇಲ್ಲಿ ಏನು ಲೆಸನ್ ಕ್ಲಾಸ್ ಕೊಡ್ತೀನೋ, ಕ್ಲಾಸ್ ಕೊಟ್ಟಾದ್ಮೇಲೆ ನಾನು ಪ್ರತಿದಿನದ ವಿಡಿಯೋ ನೋಟ್ಸ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ನೋಟ್ಸ್ನ ನಾನು ಒಟ್ಟಿಗೆ ಅಪ್ಲೋಡ್ ಮಾಡ್ತೀನಿ ಮುಂಚೆನೆ.
ಅದೇನು ಮಾಡಿರ್ತೀನೋ ಅದನ್ನು ಅವತ್ತಿಂದ ಓದ್ಕೊಳ್ಳಿ. ಸೊ ಯಾವುದನ್ನು ಗ್ಯಾಪ್ ಬಿಡೋದು ಆಯಿತಾ. ಏನಕ್ಕೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಇವತ್ತು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ, ಬ್ರೇಕ್ಫಾಸ್ಟ್ ಮಾಡಿಲ್ಲ, ಓಕೆ, ಮಧ್ಯಾಹ್ನ ಮಾಡೋದು, ನಾನು ಒಟ್ಟಿಗೆ ರಾತ್ರಿ 2 ಹೊತ್ತು ಸೇರಿ ಒಟ್ಟಿಗೆ ಮಾಡೋದು, ನನ್ನ ದೇಹ ಆ ತಿಂದಿರ್ತಕ್ಕಂಥ ಆಹಾರನ ಅರ್ಗಿಸ್ಕೊಳಕ್ಕಾಗುತ್ತಲ್ಲ, ಸೊ ಹೊಟ್ಟೆ ಹಂಗೆ ಹಿಂಗೆ ಎಲ್ಲ ಹಾಡ್ತಾರೆ. ಅದೇ ಥರ ನಾವು ಓದೋದನ್ನು ಕೂಡ ಸ್ಟಾಕ್ ಇಟ್ಕೋಬಾರ್ದು. ಇವತ್ತು ಮಾಡಿದಾರಾ, ಲೈವ್ ಮಾಡಿದ್ದಾರೋ, ಇಲ್ಲ ಮಾಮೂಲಿ ಕ್ಲಾಸ್ ಮಾಡಿದಾರೋ, ಇಲ್ಲ ವಿಡಿಯೋ ಕ್ಲಾಸ್ ಮಾಡಿದಾರೋ, ಯಾವ್ದಾರ ಆಯ್ತಾ, ಏನು ಮಾಡಬೇಕು, ಅರ್ಧನೇ ಗಂಟೆ ಒಂದೇ ಪೇಜ್ ಇರುತ್ತೆ. ಆ ಒಂದು ಪೇಜ್ನ ಒಂದ್ಸರಿ ಏನು ಮಾಡಬೇಕು, ಅವತ್ತು ಏನು ಮಾಡಬೇಕಪ್ಪ, ಓದಬೇಕು. ಅವತ್ತಿಂದ ಅವತ್ತು ಓದಿದ್ರೆ ಸೈನ್ಸು ತುಂಬಾನೇ ಈಸಿ, ತುಂಬಾನೇ ಈಸಿ. ನೀವೇ ಹೇಳ್ತೀರಿ, ಅದ್ರ ಎಫೆಕ್ಟ್ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ ಆಯ್ತಾ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೇನು ಓದೋದಿಲ್ಲ, ನನಗೆ ಟೆಸ್ಟ್ ಇದೆ, ಒಟ್ಟಿಗೆ ಕೂತ್ಕೊಂಡು ಓದೋಕೆ ಹೋಗ್ತೀರಾ, ಒಂದು ಚಾಪ್ಟರ್ ಓದ್ತೀರಾ, ಆದರೆ ಎಕ್ಸಾಮಿಗೆ ಬಂದು ಏನು ಮಾಡೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಡೈಲಿ ಓದ್ಕೊಂಡು ಬಂದಿದ್ರೆ ಆಯ್ತಾ, ನಾಳೆ ಟೆಸ್ಟ್ ಡೈಲಿ ಓದಿರ್ತೀರಲ್ವಾ, ಸೊ ಡೈಲಿ ಓದಿರೋದ್ರಿಂದ ಅದೇ ಏನು ಮಾಡ್ಬೋದು, ಒಂದ್ಸರಿ ರಿಕಾಲ್ ಮಾಡ್ಕೊಂಡ್ರೆ ಮತ್ತೆ ಡೈಲಿ ಓದಿರ್ತೀರಲ್ವ, ಅದೆಲ್ಲ ಮೈಂಡಲ್ಲಿ ಕೂತಿರುತ್ತೆ. ಸೊ ಎಕ್ಸಾಮ್ ಟೆಸ್ಟ್ನ ಆರಾಮಾಗಿ ನಾವು ಮನೆಗಳಲ್ಲಿ ತುಂಬಾ ಕಂಪ್ಲೇಂಟ್ಸ್, ಒಂದಿನ ಟೆಸ್ಟ್ ಅಂದರೆ ಹಿಂದಿನ ದಿನ ಓದ್ತಾರೆ ಸರ್, ಆ ಥರ ಮಾಡಬೇಡಿ. ದಿಸ್ ಈಸ್ ನಾಟ್ ದ ಹೈಸ್ಕೂಲ್, ಸೊ ದಿಸ್ ಇಸ್ PU. ನೀವು ಕಾಲೇಜ್ಗೆ ಬಂದಿದ್ದೀರಾ, ಕಾಲೇಜ್ಗೆ ಬಂದಾಗ ನೀವು ಓದ್ತಕ್ಕಂತಹ ಹಾರ್ಡ್ ವರ್ಕ್ ಜೊತೆಗೆ ಸ್ವಲ್ಪ ಸ್ಮಾರ್ಟ್ನೆಸ್ನ ಇನ್ಕ್ಲೂಡ್ ಮಾಡ್ಬೋದು. ಅವತ್ತಿಂದ ಒಂದೇ ಪೇಜ್ ಇದೆ, ಅವತ್ತಿನ ಕೆಲಸ. ಓಕೆ ಮಕ್ಕಳೇ, ಸೊ ಥ್ಯಾಂಕ್ ಯು. ಆಯ್ತಾ, ನೆಕ್ಸ್ಟ್ ಕ್ಲಾಸಲ್ಲಿ ಇನ್ಸಿದ ಲೆಸನ್.